ನಮ್ಮ ರವಿಯವ್ರಿಗೆ ಒಳ್ಳೆಯದಾಗಲಿ, ಅರಸು ಅವರು 8 ವರ್ಷ ಆದಮೇಲೆ ಡೈರೆಕ್ಟ್ ಮಾಡ್ತಿದ್ದಾರೆ, ಅವ್ರಿಗೂ ಒಳ್ಳೆಯದಾಗಲಿ. ಕೊನೆಯದಾಗಿ ಒಂದು ವಿಷಯ ಹೇಳ್ತೀನಿ, ನಮ್ಮಲ್ಲಿ ಇನ್ನೂ ಹೆಚ್ಚೆಚ್ಚು ರೈಟರ್ಸ್ ಬರಬೇಕು, ಇನ್ನೂ ಹೆಚ್ಚೆಚ್ಚು ಮೇಕರ್ಸ್ಗಳು ಬರಬೇಕು, ಆ್ಯಂಡ್ ಹೆಚ್ಚೆಚ್ಚು ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳು ಬರಬೇಕು. ಸಿನಿಮಾನೇ ಬರದೆ ಚಿತ್ರರಂಗಕ್ಕೆ ಜನ ಬರ್ತಿಲ್ಲ ಅನ್ನೋದು ತಪ್ಪಾಗುತ್ತೆ. ಒಳ್ಳೊಳ್ಳೆ ಸಿನಿಮಾ ಬರಲಿ. ಆ್ಯಂಡ್ ನಿಮ್ಮೆಲ್ಲರೂ ಸಪೋರ್ಟ್ ಖಂಡಿತವಾಗ್ಲೂ ಯಾವಾಗಲೂ ಇದೆ, ಅದಕ್ಕೆ ಧನ್ಯವಾದಗಳು ಹೇಳ್ತೀನಿ. ಅದ್ರ ಜೊತೆಗೆ ನನಗೆ ಸುಜ್ಞಾನ್ ಅವರು 2019ರಲ್ಲಿ ಒಂದು ಮೆಸೇಜ್ ಮಾಡಿರ್ತಾರೆ, ಅರಸು ಅಂತಾರೆ ಅಂತ ಒಂದು ಕಥೆ ಹೇಳಬೇಕು ಅಂತ. 2019ರಲ್ಲಿ ನಾನು ಸಿಗೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗಿರ್ತೀನಿ. ಆಮೇಲೆ ನಿಮಗೆ ಗೊತ್ತು, ಕೋವಿಡ್ 2 ವರ್ಷ 1.5 ವರ್ಷ 2 ವರ್ಷ ಯಾರು ಕೆಲಸ ಮಾಡಿರಲ್ಲ. ಅದಾದ ತಿರ್ಗಾ ಬಂದಾಗ ಮೊನ್ನೆ ನಾನು ಸುಜ್ಞಾನ್ ಅವ್ರಿಗೆ ಫೋನ್ ಮಾಡ್ತೀನಿ, ವಾಟ್ಸಪ್ ಕಾಲ್ ಮಾಡ್ಕೊಂಡು ಇದು ಹೇಳೋಣ ಅನ್ಕೋತೀನಿ, ತಿರ್ಗಾ ಪ್ರೆಸ್ ಮೀಟಲ್ಲಿ ಹೇಳೋಣ ಅಂತ ಫೋನ್ ಮಾಡ್ತೀನಿ. ಪಾಪ ಅವತ್ತಿಂದ ನನಗೋಸ್ಕರ ನಮ್ಮ ಅರಸು ಕಾಯ್ತಿದ್ದಾರೆ. ನನ್ನ ಕಡೆಯಿಂದ ಎಲ್ಲ ಥರದ ಸಪೋರ್ಟು ನಮ್ಮ ಅರಸುಗೆ ಇರುತ್ತೆ. ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ಗೂ ನಾನು ಸಪೋರ್ಟ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ನನಗೋಸ್ಕರ ನೀವು ಇಷ್ಟು ವರ್ಷ ಕಾದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಅರಸು ಅವರೇ. ನಿಮ್ಮ ಈ ಕಾಯಿಗೆ ಏನಿದೆ ಕಾದಿದ್ದು, ಅದನ್ನು ಸಂಪೂರ್ಣವಾಗಿ ಇಡೀ ಚಿತ್ರತಂಡ ಫಲ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಆಲ್ ದ ಬೆಸ್ಟ್ ನಮಗೆ. ಸುಜ್ಞಾನ್ ಥ್ಯಾಂಕ್ ಯು ವೆರಿ ಮಚ್. ಈ ಥರ ಒಳ್ಳೆ ಸ್ಕ್ರಿಪ್ಟು ತಂದು ನಮ್ಮ ರವಿನ ಪ್ರೊಡ್ಯೂಸರ್ ಅಷ್ಟು ತಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ನವಮಿ ಎಲ್ಲ ಪಾನಕ ಇದ್ದರೆ ಗಣೇಶ್ ಅಂದರೆ ರವಿಯಣ್ಣ ಹೇಳಿದ್ರು ಮಾತಾಡ್ಬೋದು. ಗಣೇಶ್ ಅವ್ರ ಜೊತೆಗೆ ಇದು 927ನೇ ಸಿನಿಮಾ ಅಂತ. 925 26 ಪಿನಾಕ್ ಆಗಿರುತ್ತೆ. ಅಂದರೆ ಅವ್ರ ಮಾತಲ್ಲಿ ಒಂದು ದೊಡ್ಡ ಲೆಗಸಿನ ತೋರಿಸಿದ್ರು. ರಾಮ್ ಇದೆ, ರಾಮ್ ಸಿನಿಮಾ ಇದೆ. ಓಕೆ, ಅಂದರೆ ಇದು ಲೆಗಸಿ ಕಣ್ಮುಂದೆ ಬಂತು. ನಿಮ್ಮ ಅವರ ಜರ್ನಿ, ದೊಡ್ಡ ಜರ್ನಿ ಕಳೆದ್ರು. ಹೌದು ಸರ್. ಅವರು ಎಪಿಸೋಡೆಲ್ಲ ಲೆಕ್ಕ ಹಾಕೊಂಡು ಹೇಳ್ತಿದ್ದಾರೆ. ಅವರು ಸಿಲ್ಲಿನಲ್ಲಿನ 1000 ಎಪಿಸೋಡು ನಾನೇ ಅನ್ಕೊಂಡ್ಬಂದಿದ್ದಾರೆ. ನಮ್ಮದು 47ನೇದು 46ನೇ ಪಿಕ್ಚರು. ನಾನಿನ್ನು ಚಿಕ್ಕವನು ಸರ್. ಅವ್ರ ಸೀನಿಯರ್ ಕಲಾವಿದರು 928 ಆಗಿದ್ದಾರೆ. ಆದಷ್ಟು ಬೇಗ 1000 ಹಾಕ್ಬಿಟ್ಟು ಒಂದು ಹೂನಾರ ಹಾಕ್ಬಿಟ್ಟು ಥ್ಯಾಂಕ್ ಯು ವೆರಿ ಮಚ್. ಇನ್ನೆಷ್ಟು 927 ಇನ್ನು ಅವರೇ ಕಮಿಟ್ ಆಗಿದ್ದಾರೆ. ಇನ್ನು 73 ಸಿನಿಮಾ ಆದರೆ 1000 ಕಂಪ್ಲೀಟ್ ಆಗುತ್ತೆ. ಅವತ್ತು ದಯವಿಟ್ಟು ಎಲ್ಲ ಬಂದು ಹೂನಾರ ಶಾಲ್ ಹಾಕ್ಬಿಟ್ಟು ಅವತ್ತಿಂದ ಜೀವನ ಶುರುವಾಗಲಿ ನಿಮಗೆ ರವಿ ಸರ್. ಅಂದರೆ ಸಿಂಬಾಲಿಕ್ ಆಗಿ ನಿಮ್ಮ ಜರ್ನಿ ನೆನೆಸ್ಕೊಂಡು ನಾನು ರವಿನ ಭಾಳ ಪ್ರೀತಿ ಮಾಡ್ತೀನಿ. ಆ ಸೀಕ್ರೆಟ್ ಎಷ್ಟು ಜನಕ್ಕೆ ಗೊತ್ತಿರೋ ನಾನು ಎಲ್ಲೂ ಕೂಡ ಹೆಚ್ಚು ರಿವೀಲ್ ಮಾಡಿಲ್ಲ. 2001 ನನ್ನ ಅವನ ಸ್ನೇಹ ಬಂದು 2000 ಇಬ್ಬರು ಒಟ್ಟಿಗೆ ಚಿತ್ರರಂಗಕ್ಕೆ ಬಂದಿದ್ದು. ನಮ್ಗಿಂತ ಹಿರಿಯ, ವಯಸ್ಸಲ್ಲೂ ಹಿರಿಯ, ಅನುಭವದಲ್ಲೂ ಹಿರಿಯ. ಇರೋ ವಿಷಯ ಯಾಕೆ ಹೇಳ್ತೀನಿ ಅಂದರೆ, ಇವಾಗ ವೆರಿ ಅವಾಗ ನಾನು ಅವ್ರನ್ನ ಭೇಟಿಯಾಗಿದ್ದೆ ಪರಿಸಂಖ್ಯೆ ದೇವಸ್ಥಾನದಿಂದ ಒಂದು ಶೂಟಿಂಗ್. ಅದಾದಮೇಲೆ ಅವರು ರವಿ ಸಿಲ್ಲಿನಲ್ಲಿ ತುಂಬ ಬ್ಯುಸಿ ಆಗ್ತಾನೆ. ನಾವು ಸಿಗ್ತಾ ಇರ್ತೀವಿ, ಬಸವನಗುಡಿ ಅಲ್ಲೆಲ್ಲ DVG ರೋಡ್ ಅಲ್ಲೆಲ್ಲ ಸಿಗ್ತಾ ಇರ್ತೀವಿ. ಅವಾಗ ಉದಯ ಟಿವಿಯಿಂದ ಫಸ್ಟ್ ಕಾಮಿಡಿ ಟೈಮ್ ಹೋಗೋದು ಅವನಿಗೆ. ಅವನ ಅಗ್ರಿಮೆಂಟ್ ಪ್ರಕಾರ ಆ ಕಾಮಿಡಿ ಟೈಮ್ನ ಬಿಟ್ಟು ಸಿಲ್ಲಿನ ಬಿಟ್ಟು ಅವನು ಬರೋಕ್ಕಾಗ್ತಿರಲ್ಲ. ಸೊ ಅವನ್ನ ಕೇಳ್ತಾರೆ, ಸರ್ ನಮಗೆ ಭಾಳ ಒಬ್ಬ ಚುರುಕು ಕಿಲಾಡಿ ಹುಡುಗ ಬೇಕು ಅಂತ. ಸೊ ಅವನು ಹಿಂದೆ ಮುಂದೆ ಯೋಚನೆ ಮಾಡೋದೇ ಇಲ್ಲ. ಸರ್ ಒಬ್ಬ ಕಿಲಾಡಿ ಇದ್ದಾನೆ, ಮಾಡ್ತಾನೆ ಇಲ್ಲ ಗೊತ್ತಿಲ್ಲ, ಸಿನಿಮಾ ಅಂತ ಓಡಾಡ್ತಿದ್ದಾನೆ, ನೋಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂದ್ಬಿಟ್ಟು ನಮ್ಮ ವಿಜಯ ಟಿ ಹರೀಶು ಮತ್ತು ಅವರ ಇವ್ರು ಕೇಳ್ತಾರೆ. ಅವ್ರು ಫೋನ್ ಮಾಡ್ತಾರೆ, ಈ ಥರ ಕಾಮಿಡಿ ಟೈಮ್ ಅಂತ ಪ್ರೋಗ್ರಾಮ್ ಇದೆ, ರವಿಶಂಕರ್ ಅವರು ನಂಬರ್ ಕೊಟ್ಟು ನಮಗೆ. ಸೊ ಅದಾದಮೇಲೆ ನಿಮ್ಗೆ ಗೊತ್ತು ಏನಾಯಿತು ಅಂತ. ಸೊ ಅದಕ್ಕೋಸ್ಕರ ಅಂತಲ್ಲ, ಬಟ್ ಒಂದು ನನ್ನ ಕಡೆಯಿಂದ ಅವ್ನಿಗೆ ಯಾವಾಗಲೂ ಪ್ರೀತಿ ಇದ್ದೇ ಇರುತ್ತೆ. ಅದೆಲ್ಲ ಟೈಮು ಸಿಚುವೇಶನ್ ಪ್ರಕಾರ ಆಗಿರುತ್ತೆ. ಬಟ್ ಅವ್ನು ಸಿಲ್ಲಿನಲ್ಲಿ ಬ್ಯುಸಿಯಾಗಿದ್ದು ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಗ್ರೇಟ್ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ರವಿ. ಐ ಲವ್ ಯು. ಆ್ಯಸ್ ಎ ಫ್ರೆಂಡ್ ಕೂಡ ನನಗೆ ಭಾಳ ಇಷ್ಟ. ಒಂದೊಂದ್ಸಲಿ ಗಲಾಟೆ ಮಾಡ್ತಾನೆ, ಏನು ಮಾಡೋಕ್ಕಲ್ಲ, ಅದನ್ನು ಸಹಿಸ್ಕೊಂಡಿರ್ತೀನಿ. ಸ್ನೇಹಿತ ಹಿರಿತ ಮನುಷ್ಯ ಅಂತ ಆ್ಯಟಿಟ್ಯೂಡ್ ತೋರಿಸ್ತಾನೆ. ಒಂದೊಂದ್ಸಲಿ ನನಗೆ ತೋರಿಸಿದ್ದು ಅಂತ.
ನಾನು ರಘುಣ್ಣಂಗೆ ಹೇಳಿ ಯಾಕೆ ತುಂಬ ಆ್ಯಟಿಟ್ಯೂಡ್ ತೋರಿಸ್ತಾವನಲ್ಲ ಇನ್ನೂ ಪಯಣದಲ್ಲ ಅವನ ಸ್ವಲ್ಪ ಆಚೆ ಬರೋಕ್ಕೆ ಹೇಳಿರ್ತೀನಿ. ಹೌದು ಅಂದರೆ ಐ ಲೈಕ್ ಇಟ್ ಆ್ಯಸ್ ಎ ಪರ್ಸೆಂಟ್ ಸಿನಿಮಾ ಎಲ್ಲಕ್ಕಿಂತ ನನಗೆ ಪರ್ಸ್ನಲಿ ಕೂಡ ಫ್ಯಾಮಿಲಿ ಫ್ರೆಂಡ್ 100%. ನನಗೆ ಕೋವಿಡ್ ಬಂದಾಗ ಹೇಳ್ತಿದ್ದ ಗಣಪ ಯಾವ್ದಾರ ಪಿಕ್ಚರ್ಲು ಎಲ್ಲೋ ಈ ಅಣ್ಣನ ಮಾಡಬೇಕು ಇಲ್ಲ ದೊಡ್ಡಪ್ಪನ ಮಾಡಬೇಕು ಮಾವನ ಅಪ್ಪಂದಾದ್ರೂ ಕೊಟ್ಬಿಡು ಕೆಲಸ ಕೊಡು ಅಪ್ಪಂದಾದ್ರೂ ಮಾಡ್ಬಿಡ್ತೀನಿ ಅಂತ ಅಪ್ಪನ ಅಂತ ನಾನು ಕರೆಸಿದ್ದಾರೆ. ಅಂದರೆ ರೈಟಿಂಗು ಮತ್ತು ಸ್ಟಾರು ಅಂತ ಬಂದಾಗ ಒಂದು ಕಾಂಬಿನೇಷನ್ ನಿರೀಕ್ಷೆ ಮಾಡ್ತಿರ್ತಾರೆ. ಅಂದರೆ ನಿಮ್ಮ ಸಿನಿಮಾ ಆದ ನಂತರ ತುಂಬ ಒಳ್ಳೊಳ್ಳೆ ಸಾಹಿತ್ಯ ಬರ್ತೀವಿ. ಒಬ್ಬ ಒಳ್ಳೆ ಸೂಪರ್ ಸ್ಟಾರ್ ಬೇಕಂದ್ರೆ ಗಣೇಶ್ ಸರ್ ಅಂತ ಹೇಳ್ತಾರೆ, ಜನರು ಹೇಳ್ತಾರೆ ಒಬ್ಬ ಸೂಪರ್ ಸ್ಟಾರ್ ಬೇಕಂದ್ರೆ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.